ಭಾಳ ಅಭಿಮಾನ ಅವರಿಗೆ. ನಾನೇ ಹೇಳ್ತೇನೆ, ನೀವು ಸುಮ್ಮನೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದೇ ಎಲ್ರಿಗೂ ಒಂಥರ ಆಸೆ, ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದು, ಯಾಕಂದ್ರೆ ನಿಮ್ಮ ಬಗ್ಗೆ ಗೊತ್ತಿದೆ ಅಂತ. ಸೊ ಅಂತ ಒಂದು ಅವಕಾಶ ಬಂದಿದೆ. ಅದ್ರ ಕಾರಣ ಏನು ಅಂತಂದ್ರೆ ಮುಖ್ಯವಾಗಿ ಏನಂದ್ರೆ ಭಾಳ ಪ್ರಶಸ್ತಿ ನೋಡಿದ್ರೆ ಗೊತ್ತಾಗ್ತಾ ಇರ್ತದೆ ನಿಮ್ಗೆ ಏನೇನು ಬಂದಿದೆ ಅವಾರ್ಡ್ಗಳು. ಇನ್ನೂ ಜಾಸ್ತಿ ಇದೆ, ಅವ್ರು ಮ್ಯೂಸಿಯಂ ಮಾಡ್ತಾ ಇರುತ್ತೆ, ಅಷ್ಟಿದೆ. ಅದೊಂದು ಮ್ಯೂಸಿಯಂ ಮಾಡಬೇಕು, ಅಷ್ಟಿದೆ ಅವ್ರ ಹತ್ರ. ಅದು ಅಭಿಮಾನಿಗಳ ಕೊಡುಗೆಗಳು, ಅಭಿಮಾನಿಗಳು ಸಂಘ ಸಂಸ್ಥೆಗಳು ಕೊಟ್ಟಿರುವಂಥ ಕೊಡುಗೆಗಳು. ಫ್ರೀಯಾಗಿ ಓಟ್ ಹಾಕಿ ₹1 ತಗೊಳ್ಳದೆ ಅವಾರ್ಡ್ಗಳು ಕೊಟ್ಟರೆ ನನ್ನ ಗತಿ ಏನಾಗಬೇಕು? ಆ ರೀತಿ ವಾತಾವರಣ ಅವ್ರಿಗೆ ತಂದೆ ಕಾಲದಿಂದ ಬಂದಿದೆ. ದೇಶಕ್ಕೆ ಆ ರೀತಿಯಾದಂಥ ಕೊಡುಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ KIF ತಾಲೂಕಿಗೆ FGC ಕಾಲೇಜು, ಬೆಮಲ್ಲು, ಆಮೇಲೆ ಹಾಸ್ಪಿಟ್ಲು, BGML ಹಾಸ್ಪಿಟ್ಲು, ಆಮೇಲೆ ದೇವಸ್ಥಾನಗಳು ಭಾಳ ಇದೆ ಕೊಡುಗೆ ಜಿಲ್ಲೆಗೆ. ನಮ್ಮ ಜಿಲ್ಲೆಗೆ ಅಲ್ಲ, ಇಡೀ ದೇಶಕ್ಕೆ ಹಾಲು. ಒಂದು ಏರೋಪ್ಲೇನಲ್ಲಿ ಇದನ್ನ ಹಸುಗಳನ್ನ ತಗೊಂಡ್ಬಂದು ಇಲ್ಲಿ ತಳಿ ಮಾಡಿ ಇವತ್ತು ಸೀಮೆ ಹಸುಗಳು ಅಂತಂದ್ರೆ MV ಕೃಷ್ಣಪ್ಪನವ್ರ ಹಸುಗಳು ಅಂದ್ರೆ ಇದೆ. ಅದು ಇಷ್ಟೇ ಜಾಸ್ತಿ ಇದೆ. ಇಲ್ಲಿ ನಾವು ಚರ್ಚೆ ಮಾಡೋದು ಪುಸ್ತಕಗಳು, ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಅದು ಅಂಥ ಒಂದರಲ್ಲಿ ಸತತವಾಗಿ ಒಂದು 8 ಸಲ ನಿರ್ದೇಶಕರಾಗಿ ಡೈರಿಗೆ ಆಯ್ಕೆ ಆಗಿದ್ದಾರೆ. 2 ಸಲ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ನಾವು ಸಹಕಾರ ಸಂಘದಲ್ಲಿ ಅದು ಏನು ಇದೆ ಫೀಲ್ಡಲ್ಲಿ ಅಪಾರವಾದ ಕೊಡುಗೆ ಅವ್ರಿಗಿದೆ. ಅವರ ಅಪ್ಪ ಕೊಟ್ಟಿರುವಂಥ ಕೊಡುಗೆ ಅವರು ಮಗ ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನು ಸರ್ಕಾರ ಗುರುತಿಸಿ ಈ ವರ್ಷ ಸಹಕಾರ ರತ್ನ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಮಗೆ ಸ್ಟೇಟ್ ಲೆವೆಲ್ ಅವಾರ್ಡ್ದು. ಅವ್ರು ಯಾವತ್ತೂ ಅರ್ಜಿ ಕೂಡ ಹಾಕ್ಕೊಡಲ್ಲ, ಹಾಕಿದ್ರೆ ಅದು ಬರ್ತಾಯಿತ್ತು, ನನಗೆ ಗೊತ್ತಿದ್ದಂಗೆ ಅವ್ರು ಹಾಕಿರಲ್ಲ. ಸೊ ಅದರಿಂದ ಅವಾರ್ಡ್ ಬಂದಿದೆ. ಅದಕ್ಕೆ ಅವರು ನಮ್ಗೆ ಏನಂದ್ರೆ ನಮ್ಮ ಪತ್ರಕರ್ತ ಈಗ ಇಷ್ಟು ದಿನ ಬಂಗಾರಪೇಟೆ KGF 2 ಮಿಕ್ಸ್ ಇತ್ತು ಅವರಿಗೆ. ಈಗ ಪ್ಯೂರ್ಲಿ ನಮ್ಗೆ ಸೇರಿದ್ದಾರೆ ಗೋಲ್ಡ್. ಈಗ ಗೋಲ್ಡ್ ಸಿಟಿಗೆ ಬಂದು ಸೇರ್ಬಿಟ್ಟಿದ್ದಾರೆ. ಅದರಿಂದ ಫಸ್ಟ್ ಟೈಮ್ ನಾವು ಕೂಡ ಅವ್ರನ್ನ ಪ್ರಶಸ್ತಿ ಬಂದಿರೋದ್ರಿಂದ ನಮ್ಮ ತಾಲೂಕು ಸಪ್ರೇಟ್ ಆದಮೇಲೆ ಈ ಪ್ರಶಸ್ತಿ ಬಂದಿರೋದು ನಮ್ಗೆ ಇನ್ನೂ ವಿಶೇಷ. ಅದರಿಂದ ಅವರಿಗೆ ನಮ್ಮ ಪತ್ರಕರ್ತ ಸಂಘದಿಂದ ಒಂದು ಸರಳವಾಗಿ ಒಂದು ಸನ್ಮಾನ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ದೊರೆಯಾರ್ಸ್ ಅವ್ರಿಗೆ ಹೇಳಿದಾಗ, ಇಲ್ಲ ಸರ್ ಮಾಡೋಣ, ಅವ್ರ ಹತ್ರ ಹೋಗೋಣ ಅಂತ ಹೇಳಿದಕ್ಕೆ ನಾವು ಒಂದ್ಸಲ ಬಂದಿದ್ವಿ. ಲಾಸ್ಟ್ ಟೈಮ್ ಅವ್ರು ಇದ್ದಾಗ ನಮ್ಗೆ 20,000 ಕ್ಯಾಶು ಕೊಟ್ಟಿದ್ರು ಇದಕ್ಕೆ. ಅದಕ್ಕೆ ಅವರು ಟೆಚ್ಚಿದ್ರು. ಆದರೂ ನಾವೆಲ್ಲ ಸೇರಿ ಒಂದಿನ ಬರಬೇಕು ಅಂತೇಳಿ ಹಾಗೆ ಇಲ್ಲೇ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ನಾವು ಆಯಿತು, ನಾನು ಬೇರೆ ಕಡೆ ಮಾಡಬೇಕು ಅಂತೀನಿ, ನಾನು ಇಲ್ಲ ಬರಲಿ ಬಿಡಪ್ಪ ಇವರು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಗಾರ್ಡನ್ ಚೆನ್ನಾಗಿ ಮಾಡ್ಬಿಟ್ಟು ನಿಮ್ಮನ್ನ ಕರೆಸ್ತೀನಿ. ಅವತ್ತು ಇನ್ನೊಂದು 15-20 ದಿವಸ ಟೈಮ್ ಕೊಟ್ಬಿಡ್ರಿ ಅಂತ ಹೇಳಿ ಇವ್ರು ಕೇಳಲೇ ಇಲ್ಲ. ಇವತ್ತು ನಮ್ಮ ಪತ್ರಕರ್ತ ಸಹಕಾರ ನಮ್ಮ KIF ತಾಲೂಕು ಪತ್ರಕರ್ತರ ಸಂಘದಿಂದ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾವೆಲ್ಲರೂ ಬಂದಿದ್ದೀವಿ. ಅದರಿಂದ ಅಧ್ಯಕ್ಷರು ಸೇರಿದ್ರೆ ಇದು ಕೂಡ ಅವ್ರನ್ನ ಸನ್ಮಾನಿಸೋದಕ್ಕೆ ಇಲ್ಲಿ ಬರಬೇಕು. ಜೊತೆಗೆ ಮುಖ್ಯವಾಗಿ 2 பேருக்கு சேர்த்து ಇಬ್ಬರಿಗೂ ಸೇರಿಸ್ಬಿಟ್ಟು ಎಸ್ಪೆಷಲಿ ನಮ್ಮ ಏನೋ ವೃತ್ತಿ ಇದೆ, ನಾವೇನು ಕೆಲಸ ಮಾಡ್ತಾರೆ ಅದರಲ್ಲಿ ಇಬ್ಬರು ನಮಗೆ ಗುರುಗಳು ಒಂದು ರೀತಿಯಲ್ಲಿ. ಅದರಿಂದ ಇವ್ರಿಗೆ ನಮ್ಮ ಗೋಪಿನಾಥ್ ಆಯಿತು, ಜಯಸಿಂಹ ಕೃಷ್ಣಪ್ಪ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಅದೇ ರೀತಿ ನಮ್ಮ ತಾಲೂಕಿನವರಾದಂಥ ಪಿಚ್ಚಳ್ಳಿ ಗ್ರಾಮದವರಾದಂಥ ಜನಪದ ಗಾಯಕರು ಭಾಳ ಇದೆ. ಅವಾರ್ಡ್ಗಳು ಹೇಳಕ್ಕೆ ಹೋಗೋಕ್ಕೆ ಭಾಳ ಇದೆ. ಒಂದೇ ವರ್ಡಲ್ಲಿ ನಮ್ಮ ಲೆಕ್ಕದಲ್ಲಿ ಕರ್ನಾಟಕದ ಗದ್ದರ್ ಅಂತ ಪ್ರಶಸ್ತಿ, ಇದು ಫೇಮಸ್ ಆಗಿರುವಂಥ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಈಗ ಜನಪದ ಗಾಯಕರಾಗಿ ಮತ್ತು ಹಲವಾರು ಸೇವೆಗಳು ಈಗ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನನಗೆ ಗೊತ್ತಿದ್ದಂಗೆ ಏನು ಇದು ನಮ್ಮ ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು, ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಕಾರ್ಯ ಮಾಡ್ತಾಯಿದ್ದಾರೆ. ಒಂದು ಸಾರಂಗರಂಗ ತಂಡನ ಕಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಸರ್ಕಾರ ಗುರುತಿಸಿ ಈ ವರ್ಷ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ. ಅದೇ ರೀತಿ ಉತ್ತರ ವಿವಿ ಏನು ವಿಶ್ವವಿದ್ಯಾಲಯ ಇದೆ ನಮ್ಮ ಕೋಲಾರದಲ್ಲಿ, ಅದರ ಮುಖಾಂತರ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಬಂದಿದೆ. ಅದಕ್ಕಿಂತ ದೊಡ್ಡ ಗೌರವ ನನ್ನ ಲೆಕ್ಕಕ್ಕೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಬಂದಿದೆ. ಮಾಮೂಲಿ ಡಾಕ್ಟರೇಟ್ಗಳು ಅದಲ್ಲ, ಆ ಡಾಕ್ಟರೇಟ್ಗಳೆಲ್ಲ ಇದು ಸರ್ಕಾರದಿಂದ ಕೊಟ್ಟಿರುವಂಥ ಡಾಕ್ಟರೇಟು. ಅದರಿಂದ ಅದು ಅಲ್ಲ ಅಂತ, ಅದು ಏನೋ ಬೇರೆ ರೀತಿಯಲ್ಲಿರುತ್ತೆ. ಅದು 2 ಗೌರವಗಳು ಅವ್ರು ಸಿಕ್ಕಿರೋದ್ರಿಂದ ಅವ್ರಿಗೂ ಕೂಡ ನಮ್ಮ ಜಯಸಿಂಹ ಕೃಷ್ಣಪ್ಪ ಅವರ ಅಣ್ಣ ಅವರ ಮುಖಾಂತರ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ KIF ತಾಲೂಕು ಪತ್ರಕರ್ತರ ಸಂಘದ ಮುಖಾಂತರ ಕೂಡ ಅವರನ್ನು ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ. ಯಾವ ಥರ ಆಗುತ್ತೆ ಅಂದರೆ, ನಾವೆಲ್ಲ ಒಂದೇ ಮನೆಯವರೇನೋ ಅನಿಸುತ್ತೆ. ಇವಾಗ ನಾನು 40 ವರ್ಷದಿಂದ 40 ವರ್ಷಕ್ಕೆ ಓಟ್ ಹಾಕಿದ್ದಾರಲ್ಲ, ಆ ತಾಲೂಕೊಂದು ಈ ತಾಲೂಕೊಂದು. ನಾನು ಅನೇಕ ಸರಿ ಹೇಳಿದ್ದೀನಿ,
ನಾನು 2 ತಾಲೂಕಿನವನಪ್ಪ. ಯಾಕಂದರೆ ನಾನು ಹುಟ್ಟಿದ್ದು ಡೆಲ್ಲಿನಲ್ಲಿರ್ಬೋದು, ಬಟ್ ಮೂಲ ಮುಳಬಾಗಲ್ ತಾಲೂಕು ಮೋತಪಲ್ಲಿ ಮೂಲ. ಶ್ರೀಕೃಷ್ಣ ಹುಟ್ಟಿದ್ದೊಬ್ಬರಿಗೆ ಬೆಳೆಸಿದ್ದೊಬ್ಬರು. ನಾನು ಮೂಲ ಬಂದಾಗ ಮೋತಪಲ್ಲಿನವನು, ನಾನು ಮುಳಬಾಗಲ್ ತಾಲೂಕಿನವನು. ಬೆಳೆಸಿದ್ದೆಲ್ಲ ನನ್ನ ಬಂಗಾರಪೇಟೆ ತಾಲೂಕಿನವರು. ಅದು ಹೆಂಗೆ ಬೆಳೆಸಿದ್ರು ಅವ್ರು ನನ್ನ ಅಂತಂದರೆ, ಇವತ್ತಿಗೆ 1 ರೂಪಾಯಿ ನನ್ನ ಹತ್ರ ಮುಟ್ಟಿಲ್ಲ. ನನಗೆ ಡೊನೇಷನ್ಗಳು ಕೊಟ್ಟವ್ರೆ, ಕೊಟ್ಬಿಟ್ಟು ನಾನು ಗೆಲ್ಸ್ಕೊಂಬಂದರು. ಇದು 8ನೇ ಸಾರಿನೂ ಗೆಲ್ಸ್ಕೊಂಬಂದಿದ್ದಾರೆ ಅವರು. ಈ ಸಾರಿ ಹೇಳ್ಬಿಟ್ರು, ನೀನು ಮನೆ ಹೊರಗಡೆ ಹೋಗ್ಬಾರ್ದು, ಇದು ನೋಡ್ಬಿಡ್ಬೇಕಿದ್ದು ಕತೆ ಅಂದ್ಬಿಟ್ಟು ಅಂತ ಒಂದು ಇದು ಮಾಡ್ಕೊಂಬಂದರು. ಅದಕ್ಕೆ ನಾನು ಯಾವತ್ತೂ ಪ್ರಶಸ್ತಿ ನನಗೆ ಅದು ನಾನು ಅಲ್ಲಿ ನೀವು ನೋಡಿದ್ರಿ ನನ್ನ ಮನೆಯಲ್ಲಿ ಎಷ್ಟೋವೆ ನನ್ನ ಪ್ರಶಸ್ತಿಗಳು ಅಂತ. ನಾನು ಅವ್ರನ್ನೆಲ್ಲ ಅದನ್ನು ಪ್ರೀತಿಸ್ತೀನಿ ನಾನು ಹೆಚ್ಚಾಗಿ. ಯಾಕಂದರೆ ಆ ಜನ ದುಡ್ಡು ತಗೊಳ್ದೆ ಓಟು ಹಾಕಿ ಪ್ರಶಸ್ತಿ ಬೇರೆ ನಮಗೆ ಇವು ಕೊಡ್ತಾರೆ ಅಂದರೆ ಅವರು ನಾನು ಅದ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಆಗೋದಿಲ್ಲ. ಜೊತೆಗೆ ಫ್ರ್ಯಾಂಕಾಗಿ ನಾನು ಹೇಳ್ಬೇಕಾಗಿದ್ರೆ, ಅಣ್ಣ ಅವ್ರದ್ದು ಹಾಡುಗಳು ಕೇಳ್ತಾ ಇದ್ದೆ. ಅವರು ಟೋನ್ ಇನ್ನೊಬ್ರು ಇದ್ರಲ್ಲ, ನಮ್ಮ ಪಾಪ ತೀರ್ಕೊಂಡ್ಬಿಟ್ರಲ್ಲ, ನನ್ನ ಇಲ್ಲೇ ನಮ್ಮ ತೋಟದಲ್ಲಿ ಬಂದು ಆಡಿದ್ರು ನನ್ನ ಹತ್ರ. ಮಾತಾಡ್ತಾ ಕೂತ್ಕೊಂಡಿದ್ದು ಇದ್ದರು. ಅಣ್ಣ ಅವ್ರ ಹಾಡುಗಳು ಆಡೋವಾಗ ನಾನು ಒಂದೊಂದ್ಸರಿ ಸತ್ಯವಾದ ಮಾತು ನಾನು ಹೇಳ್ತಾ ಇದ್ದೀನಿ, 20 ಸಾರಿ ನಾನು ಹಂಗೆ ಆಡೋಣ, ನನಗೂ ವಾಯ್ಸ್ ಐತೆ ಅಂತ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.